ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾವಿನ ಹಣ್ಣಿನ ಶ್ರೀಕರಣಿ ಮತ್ತು ಅದರ ಜೋಡಿ ನೆಂಚ್ಕೊಳ್ಳೋಕ್ಕೆ ಪೂರಿ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ನಾನಿವಾಗ 1-2 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅದನ್ನು ಕುಟ್ಟಿದ್ದೀನಿ. ನಂತರ 5 ಮಾವಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಮೇಲ್ಗಡೆ ಎಲ್ಲ ಸೊಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಚೆನ್ನಾಗಿ ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಮಾವಿನಕಾಯಿನ ಈ ಥರ ಕಟ್ ಮಾಡ್ಕೊಂಡು ಫಸ್ಟ್ ಇಟ್ಕೋತೀನಿ. ನೋಡಿ, ಈ ಥರ ಸ್ಪೂನ್ಲೆ ನಾನು ಇದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ರೊಳಗಿಂದ ತೆಗಿತಾ ಇದ್ದೀನಿ. ನಾನಿವಾಗ ಮಿಕ್ಸಿಯದು ಏನು ಯೂಸ್ ಮಾಡಿಲ್ಲ, ಇದೇ ಥರ ಕೈಲೇ ಸ್ಪೂನ್ಲೇ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ಥರ ಎಲ್ಲ ಮಾವಿನಕಾಯಿನ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಸ್ಪೂನ್ಲೇ ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಾವಿನಕಾಯಿನ ತೆಗಿತಾ ಇದ್ದೀನಿ. ಇವಾಗೆಲ್ಲ ಮ್ಯಾಶ್ ಮಾಡೋದಾಗಿದೆ. ನಾನು ಇದಕ್ಕೆ ಬೌಲ್ಗೆ ಹಾಕೋತಾ ಇದ್ದೀನಿ. ಇದನ್ನು ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಂಡು ಇದನ್ನು ಸ್ಪೂನ್ಲೇ ಮಿಕ್ಸ್ ಮಾಡ್ಕೋತೀನಿ ಫಸ್ಟು. ನೋಡಿ, ಇವಾಗ ಚೆನ್ನಾಗಿ ಮ್ಯಾಶ್ ಆಗಿದೆ. ನಾನು ಇದಕ್ಕೆ ಕುಟ್ಟಿಟ್ಕೊಂಡಿರುವ ಬೆಲ್ಲ ಕೂಡ ಇದಕ್ಕೆ ಈ ಥರ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ಳಿ.
ಬೆಲ್ಲ ಹಾಕಿದರೆ ಇನ್ನೂ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬೆಲ್ಲನ ಕರಗಿಸ್ಕೊಳ್ಳಿ. ಬೆಲ್ಲ ಕರಗಿ ಆಗಿದೆ. ಇವಾಗ ನಾನು ಇದಕ್ಕೆ 2 ಬಾಳೆಹಣ್ಣು ಸಣ್ಣದಾಗಿ ಹೆಂಚಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನಿವಾಗ ಪೂರಿ ಮಾಡಲು 2 ಕಟೋರಿಯಷ್ಟು ಮೈದಾ, 1 ಕಟೋರಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಸಾಣಿಸ್ಕೋತಾ ಇದ್ದೀನಿ ಇವಾಗ. ನಂತರ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಅಜ್ವೈನ್ ಹಾಕ್ಕೋತಾ ಇದ್ದೀನಿ. ಅಜ್ವೈನ್ ಡೈಜೆಷನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಅಜ್ವೈನ್ ಯೂಸ್ ಮಾಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ನಾದ್ಕೋತೀನಿ. ಈ ಥರ ಸ್ವಲ್ಪದಾಗಿ ಹಿಟ್ಟು ತೊಗೊಂಡು ಇದನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೋತೀನಿ. ಪೂರಿಗೆ ಅಜ್ವೈನ್ ಹಾಕೋದ್ರಿಂದ ಅಜ್ವೈನ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನು ಅಜ್ವೈನ್ ಯೂಸ್ ಮಾಡಿದ್ದೀನಿ. ಈ ಥರ ಚೆನ್ನಾಗಿ ಮೆತ್ತಗಾಗಿ ನಾದ್ಕೊಂಡು ಒಂದು 15ರಿಂದ 20 ನಿಮಿಷ ನಾನು ಇದನ್ನು ನೆನೆಯಲು ಇಡ್ತಾ ಇದ್ದೀನಿ. ಈಗ 20 ನಿಮಿಷ ನೆನೆದಾಗಿದೆ. ನಾನಿವಾಗ ಬಾಳಿಗೆ ಇಟ್ಟು ಎಣ್ಣೆ ಕಾಯಲು ಇಡ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯೋವರೆಗೆ ನಾವು ಇದನ್ನು ಉಳ್ಳಿ ಮಾಡ್ಕೊರೋಣ. ನಾನು ಈ ಥರ ಸಣ್ಣದಾಗಿ ಉಳ್ಳಿ ಮಾಡ್ಕೊಂಡಿದ್ದೀನಿ. ಈ ಎಣ್ಣೆ ಕಾಯೋವರೆಗೂ ನಾನು ಇದನ್ನು ಲಟ್ಟಿಸಿ ಇಟ್ಕೋತೀನಿ. ತುಂಬ ಚೆನ್ನಾಗಿ ಎಣ್ಣೆ ಕಾದ್ರೇ ಪೂರಿ ಚೆನ್ನಾಗಿ ಏಳುತ್ತೆ, ಅದಕ್ಕೆ ನಾನು ಎಣ್ಣೆ ಕಾಯೋವರೆಗೂ ಇದನ್ನು ಲಟ್ಸ್ಕೋತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆ ಕಾದಿದೆ. ಈ ಥರ ಪೂರಿ ಉಬ್ಬಿ ಚೆನ್ನಾಗಿ ಬಂದಿದೆ. ಈ ಥರ ಉಬ್ಬಿದ್ರೆ ಪೂರಿ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕೂ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಪೂರಿ ಸಮೇತ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ನಂದಿವಾಗ ಪೂರಿ ಮಾಡೋದಾಗಿದೆ. ನಾನಿವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.